ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡತಿ. ನಾನು ಕೆನರಾ ಬ್ಯಾಂಕ್ ಅಪ್ರೆಂಟೈಸ್ ವಿಡಿಯೋ ಹಾಕಿದಾಗ ತುಂಬ ಜನ ಅಪ್ಲೈ ಮಾಡೋಕ್ಕೆ ಮುಗೀತಾ, ಲಾಸ್ಟ್ ಡೇಟ್ ಮುಗೀತಾ ಆ ಥರ ಎಲ್ಲ ಕಮೆಂಟ್ ಮಾಡಿದ್ರಿ. ಸೊ ಯಾರೆಲ್ಲ ಕೆನರಾ ಬ್ಯಾಂಕ್ ಅಪ್ರೆಂಟೈಸಿಗೆ ಅಪ್ಲೈ ಮಾಡಬೇಕು ಅಂತ ಇದ್ರಿ, ಮಿಸ್ ಆಗಿತ್ತು, ನೀವು ಈಗ ಬ್ಯಾಂಕ್ ಆಫ್ ಬರೋಡಾ ಅಪ್ರೆಂಟೈಸಿಗೆ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಯಾವಾಗ ಅಪ್ಲೈ ಮಾಡ್ಬೋದು, ಲಾಸ್ಟ್ ಡೇಟ್ ಯಾವಾಗ, ಜಾಬ್ ಪ್ರೊಫೈಲ್ ಏನು, ಸ್ಯಾಲ್ರಿ ಏನು, ಎಲಿಜಿಬಿಲಿಟಿ ಏನು, ಸೊ ಇದೆಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಾಚ್ ಟಿಲ್ ದ ಎಂಡ್. ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಇವತ್ತಿಂದ ಸ್ಟಾರ್ಟ್ ಆ್ಯಂಡ್ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ 1ಗೆ ಲಾಸ್ಟ್ ಡೇಟ್. ಅದರೊಳಗೆ ನೀವು ಅಪ್ಲೈ ಮಾಡಬೇಕು. ನೆಕ್ಸ್ಟು ಒಂದೇ ಸ್ಟೇಟಿಗೆ ನೀವು ಅಪ್ಲೈ ಮಾಡೋಕ್ಕಾಗೋದು. ಅದಾದಮೇಲೆ ನೀವು 3 ಲೊಕೇಶನ್ನ ಸೆಲೆಕ್ಟ್ ಮಾಡ್ಬೋದು. ಲೈಕ್ ನಿಮಗೆ ಎಲ್ಲಿ ಟ್ರೈನಿಂಗ್ ಬೇಕು, ಸೊ 3 ಲೊಕೇಶನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಲೊಕೇಶನಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವುದೆಲ್ಲ ಇದೆ ಅಂತ. ಸೊ ನಾನು ಅದು ಲಾಸ್ಟಿಗೆ ಹೇಳ್ತಾ ಹೋಗ್ತೀನಿ. ಅಪ್ಲೈ ಮಾಡಬೇಕಾದ್ರೆ ಒಟ್ಟು ಟೋಟಲ್ ನೀವು 3 ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ದ ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಅಂಡರ್ಗೋನ್ ಅಪ್ರೆಂಟೈಸ್ಶಿಪ್ either with a Bank of Baroda or in any other establishment in past. ಅಂತಂದರೆ ನೀವು ಕೆನರಾ ಬ್ಯಾಂಕಲ್ಲಿ ಆಗಿರ್ಬೋದು, SBI ಆಗಿರ್ಬೋದು, ಯಾವುದೇ ರೀತಿಯಾದಂಥ ಬ್ಯಾಂಕಲ್ಲಿ ನೀವು ಅಪ್ರೆಂಟೈಸ್ ಆಗಿ ವರ್ಕ್ ಮಾಡಿರಬಾರ್ದು. ಈವನ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೂಡ ನೀವು ಅಪ್ರೆಂಟೈಸ್ ಆಗಿ ವರ್ಕ್ ಮಾಡಿರಬಾರ್ದು. ನೆಕ್ಸ್ಟು ದ ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಬೀನ್ ಟರ್ಮಿನೇಟೆಡ್ ಇನ್ ಬಿಟ್ವೀನ್ ದ ಕೋರ್ಸ್ ಆಫ್ ಅಪ್ರೆಂಟೈಸ್ಶಿಪ್ ಟ್ರೈನಿಂಗ್ ವಿತ್ ಎನಿ ಎಸ್ಟಾಬ್ಲಿಷ್ಮೆಂಟ್ ಡ್ಯೂ ಟು ರೀಸನ್ಸ್ ಅಟ್ರಿಬ್ಯೂಟೆಡ್ ಟು ದ ಕ್ಯಾಂಡಿಡೇಟ್ಸ್ ಓನ್ ಫಾಲ್ಟ್. ಅಂತಂದರೆ ನೀವು ಈಗ 3 ಮಂತ್ಸು ಅಪ್ರೆಂಟೈಸ್ಶಿಪ್ಪಲ್ಲಿ ವರ್ಕ್ ಮಾಡಿರ್ತೀರ ಆ್ಯಸ್ ಎ ಅಪ್ರೆಂಟೈಸ್ ಆಗಿ, ಅವರು ಕೂಡ ಇದಕ್ಕೆ ಅಪ್ಲೈ ಮಾಡೋಕ್ಕಿಲ್ಲ. ನೆಕ್ಸ್ಟು ದ ಕ್ಯಾಂಡಿಡೇಟ್ ಶುಡ್ ನಾಟ್ ಪರ್ಸ್ಯೂಯಿಂಗ್ ದ ಅಪ್ರೆಂಟೈಸ್ಶಿಪ್ ಟ್ರೈನಿಂಗ್ ವಿತ್ ಎನಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಸ್ ಪರ್ ದ ಅಪ್ರೆಂಟೈಸ್ ಆ್ಯಕ್ಟ್. ಸೊ ಇದು ಕೂಡ ಮಾಡುವಾಗಿಲ್ಲ ನೀವೇನಾದರೂ ಅಪ್ರೆಂಟೈಸಲ್ಲಿ ಲೈಕ್ ಈಗ ವರ್ಕ್ ಮಾಡ್ತಾಯಿದ್ರೆ. ನೆಕ್ಸ್ಟು ನಿಮಗೆ ಯಾವುದೇ ಕಂಪನಿಯಲ್ಲಿ 1 ಇಯರ್ ಅಥವಾ 1 ಇಯರ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರಬಾರ್ದು, ವರ್ಕ್ ಮಾಡಿರಬಾರ್ದು. ನೆಕ್ಸ್ಟು ಎಲಿಜಿಬಿಲಿಟಿ ಬಂದು ಏಜ್ ಬಂದು 20 ಇಯರ್ಸ್ ಮಿನಿಮಮ್, ಮ್ಯಾಕ್ಸಿಮಮ್ ಬಂದು 28 ಇಯರ್ಸ್. ಕ್ವಾಲಿಫಿಕೇಷನ್ ಬಂದು ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ರೆಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಟ್ರೈನಿಂಗ್ ಪೀರಿಯಡ್ ಬಂದು 12 ಮಂತ್ಸ್ ಇರುತ್ತೆ. ಮತ್ತು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ಗ್ರ್ಯಾಜುಯೇಟ್ ಆಗಿರುವಂಥ ಇಯರ್ ಏನಿರುತ್ತೆ, ಸೊ ಅಲ್ಲಿಂದ ಇಲ್ಲಿ ಮೆನ್ಷನ್ ಮಾಡಿರುವ ಡೇಟ್ ತನಕ 4 ಇಯರ್ಸ್ಗಿಂತ ಜಾಸ್ತಿ ಆಗಿರಬಾರ್ದು, 4 ಇಯರ್ಸ್ಗಿಂತ ಕಮ್ಮಿ ಇರಬೇಕು. ನೆಕ್ಸ್ಟು ಕರ್ನಾಟಕಕ್ಕೆ ಬಂದು 440 ಟೋಟಲ್ ವೇಕೆನ್ಸಿ. ಅದರಲ್ಲಿ ಜನರಲ್ ಕ್ಯಾಟಗರಿಗೆ 141, 51 EWS, 138 OBC, 36 ST ಆ್ಯಂಡ್ 74 SC. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಬಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಕೆನರಾ ಬ್ಯಾಂಕ್ ಅಪ್ರೆಂಟೈಸಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಇರಲಿಲ್ಲ. ಅಂದರೆ ಲೈಕ್ 10th or 12th ಮಾರ್ಕ್ಸ್ ಕಾರ್ಡನ್ನು ಕನ್ಸಿಡರ್ ಮಾಡಿ ಸೆಲೆಕ್ಷನ್ ಪ್ರೊಸೆಸ್ ಆ ಥರ ಇತ್ತು. ಬಟ್ ಇದರಲ್ಲಿ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಆನ್ಲೈನ್ ಎಕ್ಸಾಮಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂತಂದರೆ ಜನರಲ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ 25 ಕ್ವಶನ್ 25 ಮಾರ್ಕ್ಸಿಗಿರುತ್ತೆ. ಮತ್ತು ಕ್ವಾಂಟ್ ಮತ್ತು ರೀಸನಿಂಗ್ ಎರಡು ಸೇರಿ 25 ಕ್ವಶನ್ 25 ಮಾರ್ಕ್ಸಿಗೆ. ಕಂಪ್ಯೂಟರ್ ನಾಲೆಜ್ ಇರುತ್ತೆ 25 ಕ್ವಶನ್ 25 ಮಾರ್ಕ್ಸ್. ಮತ್ತು ಇಂಗ್ಲೀಷ್ 25 ಕ್ವಶನ್ 25 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸಿಗಿರುತ್ತೆ. ಅದು 60 ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡಬೇಕು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಫಾರ್ ರಾಂಗ್ ಆನ್ಸರ್ಸ್ ಇನ್ ದ ಆಬ್ಜೆಕ್ಟಿವ್ ಟೆಸ್ಟ್. ನೆಕ್ಸ್ಟು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಬಂದರೆ ನೀವು 10th ಆರ್ 12th ಸ್ಟ್ಯಾಂಡರ್ಡ್ ಲೈಕ್ ನೀವು ಏನಾದರೂ ಕನ್ನಡ ಲ್ಯಾಂಗ್ವೇಜನ್ನು ತೊಗೊಂಡಿದ್ರೆ ಅವರು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟನ್ನು ಅಟೆಂಡ್ ಮಾಡಬೇಕಂತೇನಿಲ್ಲ. ಆ ಮಾರ್ಕ್ಸ್ ಕಾರ್ಡನ್ನು ತೋರಿಸಿದ್ರೆ ನೀವು ಲೈಕ್ ಸೆಲೆಕ್ಟ್ ಆಗ್ತೀರಾ. ನೆಕ್ಸ್ಟು ಜಾಬ್ ಪ್ರೊಫೈಲ್ ಬಂದು ದಿಸ್ ಈಸ್ ನೀದರ್ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಇನ್ ದ ಬ್ಯಾಂಕ್ ನಾರ್ ಅ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್ ಇನ್ ದ bank. Please note that candidates engaged as apprentice will only be trainee and will not be treated as employees of the Bank of Baroda and will not be entitled to receive any benefits which are available for the regular employee of the bank or for the contractual employee of the bank. ಅಂದರೆ ನೀವು ಅಲ್ಲಿ ಪರ್ಮನೆಂಟ್ ಎಂಪ್ಲಾಯ್ ಆಗಿ ಅಥವಾ ಕಾಂಟ್ರಾಕ್ಟ್ ಆಗಿ ವರ್ಕ್ ಮಾಡಲ್ಲ, ಟ್ರೈನಿ ಆಗಿ ವರ್ಕ್ ಮಾಡ್ತೀರಾ. ಆ್ಯಂಡ್ ಪರ್ಮನೆಂಟ್ ಎಂಪ್ಲಾಯಿಗೆ ಸಿಗುವಂಥ ಯಾವುದೇ ರೀತಿಯಾದಂಥ ಅಲೋವೆನ್ಸಸ್ ನಿಮಗೆ ಸಿಗಲ್ಲ. ಸ್ಯಾಲ್ರಿ ಬಂದು 15,000 ಪರ್ ಮಂತ್ ಸಿಗುತ್ತೆ. ನೆಕ್ಸ್ಟ್ ಫೀಸ್ ಬಂದು SC ಮತ್ತು STಗೆ ನಿಲ್, ಮತ್ತು PWBDಗೆ 400 ರೂಪೀಸ್ ಆ್ಯಂಡ್ OBC EWS ಈ ಜನರಲ್ ಕ್ಯಾಟಗರಿಗೆ 18 ರೂಪೀಸ್ ಇರುತ್ತೆ.
ನೆಕ್ಸ್ಟ್ ನಾನು ಹೇಳ್ದೆ ಅಲ್ವಾ ಲೊಕೇಶನ್ ಮತ್ತು ಟ್ರೈನಿಂಗ್ ಸೆಂಟರು ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ ಅಂತ. ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಹೋದರೆ ಇದಿಷ್ಟು ಲೊಕೇಶನ್ಸ್ ಇದೆ. ಸೊ ಇಷ್ಟು ಲೊಕೇಶನ್ಸ್ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವುದೆಲ್ಲ ಲೊಕೇಶನ್ಸ್ ಇದೆ ಅಂತ. ಯಾಕೆಂತಂದರೆ ನಮ್ಮ ಮನೆಯಿಂದ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟರ್ 10 ಕಿಲೋಮೀಟರ್ ಆ ಥರ ಇದ್ದರೆ ನಿಮಗೆ ಈಸಿ ಆಗುತ್ತೆ ಹೋಗಿ ಬರೋಕ್ಕೆ. ಫಾರ್ ಎಕ್ಸಾಂಪಲ್ ಈಗ ನನಗೆ ಇಲ್ಲಿ ತೀರ್ಥಹಳ್ಳಿ ಇದೆ, ಇದು ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟರ್ ಅಷ್ಟೇ ಇರೋದು. ಆ್ಯಂಡ್ ಕೊಪ್ಪ, ಸೊ ಈ ಥರ ಎಲ್ಲ ಇದೆ ಲೊಕೇಶನ್. ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟಾಗಿ ಲೊಕೇಶನ್ ನೋಡಿಕೊಂಡು ಅಪ್ಲೈ ಮಾಡಿ. ಈಗ ಯಾರೆಲ್ಲ ಅಪ್ಲೈ ಮಾಡಬೇಕು, ನನ್ನ ಒಪಿನಿಯನ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಅನ್ಸರಿ ಅಪ್ಲೈ ಮಾಡಬೇಕು, ನನಗೆ ಈ ಜಾಬ್ ಬೇಕೇ ಬೇಕು ಅಂತಿದ್ರೆ ಅಪ್ಲೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಆಸ್ಪಿರೆಂಟ್ ಆಗಿರ್ತೀರ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀತಾ ಇರ್ತೀರ, ತುಂಬ ವರ್ಷ ಆಗಿರುತ್ತೆ, ಅಥವಾ ನನಗೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಲೇಬೇಕು, ಈಗ ನನಗಿಲ್ಲಿ ಲೈಕ್ ಬರೀ ಓದ್ಕೊಂಡು ಈ ಕಾಂಪಿಟೇಟಿವ್ ಎಕ್ಸಾಮನ್ನ ಅಟೆಂಪ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಮನೇಲಿ ತುಂಬ ಪ್ರಾಬ್ಲಮ್ ಇದೆ, ನಾನು ಕೆಲ್ಸಕ್ಕೆ ಹೋಗಲೇಬೇಕು ಅಂತ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಬಿಕಾಸ್ ಸ್ಯಾಲ್ರಿ ಏನು ಅಷ್ಟು ಚೆನ್ನಾಗಿಲ್ಲ, 15,000, ಮತ್ತು ಪರ್ಮನೆಂಟ್ ಜಾಬ್ ಕೂಡ ಅಲ್ಲ ಇದು. ನಿಮಗೆ ಏನಾದ್ರು ವರ್ಕ್ ಮಾಡಿಕೊಂಡು ಇಲ್ಲ ನಾನು ಓದ್ತೀನಿ, ಅಥವಾ ನಿಮ್ಮ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿದೆ, ನನಗೀಗ ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆ ಅಂತ ಇದ್ದವರು, ಈಗ ಸದ್ಯಕ್ಕೆ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಸೊ ಯೋಚನೆ ಮಾಡಿ ಅಪ್ಲೈ ಮಾಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.